ಉಡಾಯಿಸೋಣ. ಏಯ್ ಕಿಶೋರ್ ಹೋಗೋ. ಅಣ್ಣ ನಿನ್ನೆ ನೂಕುದ್ಲಣ್ಣ. ನನ್ನ ಮೇಲೆ ಕೈ ಎತ್ತತ್ಯಾ ನಿನ್ನ? ಉತ್ತಮ್ ಅವರೇ, ಉತ್ತಮ್ ಅವರೇ, ಉತ್ತಮ್ ಅವರೇ, ಉತ್ತಮ್ ಅವರೇ, ಅವಳನ್ನ ಶೂಟ್ ಮಾಡು. ಶೂಟ್ ಮಾಡೋಣ. ಉತ್ತಮ್ ಅವರೇ, ಕಂದ ಉತ್ತಮ್ ಅವರೇ, ಉತ್ತಮ್ ಅವರೇ, ಉತ್ತಮ್ ಕಂದ ಎದ್ದೋಳು, ಮಾತಾಡು ಕಂದ ಎದ್ದೋಳು, ಕಂದ ಉತ್ತಮ್, ಉತ್ತಮ್, ಉತ್ತಮ್ ಸುಹಾಸಿನಿ, ಸುಹಾಸಿನಿ, ಸುಹಾಸಿನಿ ಏನಾಯ್ತು? ಸುಹಾಸಿನಿ, ಸುಹಾಸಿನಿ ಯಾಕೆ ಹೇಳ್ತಿದ್ಯಾ? ಅತ್ತೆ, ನನ್ ಮಗ ನನ್ನ ಉತ್ತಮ್ನ ಉತ್ತಮ್ ಏನಾಯ್ತು? ಸುಹಾಸಿನಿ ಸಾಯಿಸ್ಬಿಟ್ರು ಅತ್ತೆ, ಅವರೆಲ್ಲರೂ ನಮ್ಮ ಉತ್ತಮ್ನ ಸಾಯಿಸ್ಬಿಟ್ರು ಅತ್ತೆ. ಸುಹಾಸಿನಿ, 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 ಕೆಟ್ಟ ಕನ್ಸೇನಾದ್ರೂ ಬಿತ್ತಾ? ಅತ್ತೆ, ಇದೆಲ್ಲ ನನ್ ಕನ್ಸ? ಹೌದು ಸುಹಾಸಿನಿ, ಕೆಟ್ಟ ಕನ್ಸ್ ಬಿದ್ದಿರೋ ಹಾಗಿದೆ. ತಗೋ ನೀರ್ ಕುಡಿ ಸ್ವಲ್ಪ. ಎಷ್ಟ್ ಹೆದರಿದ್ಯಾ ನೋಡು. ಅತ್ತೆ, ಮತ್ತೆ ಆ ಕಿಶೋರ್ ಇಲ್ಲಿಗೆ ಬಂದ ಹಾಗೆ ನಮ್ಮ ಉತ್ತಮ್ನ ಶೂಟ್ ಮಾಡಿ ಸಾಯಿಸ್ದ ಹಾಗೆ ಎಲ್ಲ ನನ್ನ ಕಣ್ ಮುಂದೆನೆ ನಡೆದ ಹಾಗೆ ಏನೇನೋ ಕನ್ಸ್ ಬಿತ್ತು ಅತ್ತೆ. ನೆನೆಸ್ಕೊಂಡ್ರೆ ಮತ್ತೆ ಭಯ ಆಗ್ತಾ ಇದೆ. ಭಯ ಪಡ್ಬೇಡ ಸುಹಾಸಿನಿ. ಪ್ರತಿಯೊಬ್ಬ ಮನುಷ್ಯನ್ಗೂ ಈ ತರ ಕೆಟ್ಟ ಕನ್ಸ್ ಬೀಳೋದು ಸಹಜನೇ. ಕನ್ಸೇ ಹೊರ್ತು ಆ ಕನ್ಸು ಯಾವತ್ತೂ ನಿಜ ಆಗಲ್ಲ. ಎಲ್ಲ ಅತ್ತೆ, ನನ್ನ ಉತ್ತಮ್ನ ನಾನು ನೋಡ್ಬೇಕು. ಹೌದು, ನನ್ನ ಉತ್ತಮ್ನ ನೋಡ್ಬೇಕು. ಆವಾಗ್ಲೇ ನನ್ನ ಮನ್ಸಿಗೆ ಸಮಾಧಾನ ಆಗೋದು. ಸುಹಾಸಿನಿ, ಉತ್ತಮ್, ಸುಹಾಸಿನಿ, ಉತ್ತಮ್ ಪಾಪ ತುಂಬಾ ಹೆದರಿದಾಳೆ ಅನ್ಸುತ್ತೆ. ಉತ್ತಮ್, ಉತ್ತಮ್ ಕಂದ, ಉತ್ತಮ್, ಉತ್ತಮ್, ಅಮ್ಮ, ಅಮ್ಮ, ಉತ್ತಮ್, ಉತ್ತಮ್, ಏನಾಯ್ತಮ್ಮ? ಕಂದ, ಉತ್ತಮ್, ಅಮ್ಮ, 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 ಕಂದ, ನಿಂಗೇನು ಆಗಿಲ್ಲ ಅಲ್ವಾ? ಅಮ್ಮ, ಏನಾಯ್ತಮ್ಮ? ಯಾಕೆ ಅಳ್ತಾ ಇದ್ಯಾ? ನಿಮ್ಮಮ್ಮಂಗೆ ಕೆಟ್ಟ ಕನ್ಸ್ ಬಿದ್ದಿತ್ತು ಕಂದ, ಅದಕ್ಕೆ ಅವಳು ತುಂಬಾ ಹೆದರ್ಕೊಂಡಿದ್ದಾಳೆ. ಕೆಟ್ಟ ಕನ್ಸ? ಅಮ್ಮ ನೋಡು, ನನ್ಗೇನಾಗಿಲ್ಲ ಅಮ್ಮ, ನಾನು ಆರಾಮಾಗೇ ಇದ್ದೀನಿ. ಅಷ್ಟಕ್ಕೂ ನಿಮ್ಮೆಲ್ಲರೂ ಪ್ರೀತಿ ನನಗೆ ರಕ್ಷಾ ಕವಚವಾಗಿರ್ಬೇಕಾದ್ರೆ ನನ್ಗೇನಾಗತ್ತಮ್ಮ? ಏನೋ ಕಂದ, ಆ ಕೆಟ್ಟ ಕನ್ಸನ್ನ ನೆನೆಸ್ಕೊಂಡ್ರೆ ಈಗ್ಲೂ ನನ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ಆ ಕಿಶೋರ್ ಇಲ್ಲಿ ಯಾವ ಕ್ಷಣದಲ್ಲಿ ಬರ್ತಾನೋ, ಯಾವ ರೂಪದಲ್ಲಿ ಬರ್ತಾನೋ, ನಿನ್ನನ್ ಏನ್ ಮಾಡ್ತಾನೋ ಅಂತ ನನಗ್ ತುಂಬಾನೇ ಭಯ ಆಗ್ತಾ ಇದೆ ಕಂದ. ಅತ್ತೆ, ಆ ಕಿಶೋರ್ ಸತ್ತೋಗಿರೋ ಹಾವಿನ ಸಮ, ಅವನು ನಮ್ಗೇನ್ ಮಾಡ್ತಾನೆ? ನೋಡಮ್ಮ, ಅವನು ಸತ್ತಿರೋ ಹಾವಲ್ಲ, ಅವನೊಂಥರ ಹೆಬ್ಬಾವು. ನಮ್ಮ ಮೇಲೆ ಹೇಗಾದ್ರೂ ಮಾಡಿ ದ್ವೇಷ ತೀರಿಸ್ಕೋಬೇಕು ಅಂತ ಎಡೆ ಎತ್ಕೊಂಡು ಕಾಯ್ತಾ ಇದ್ದಾನೆ ಗೊತ್ತಾ? ಸಿಸ್ಟರ್ ಹೇಳ್ದಂಗೆ ಅವನ ಆಚೆ ಎಲ್ಲೇ ಹೋದ್ರೂ ಡೇಂಜರೇ. ಅತ್ತೆ, ನಿಮ್ ನೋವು ಭಯ ನನಗೆ ಅರ್ಥ ಆಗತ್ತೆ. ಅಗತ್ಯ ಬಿದ್ರೆ ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ ಇಡ್ಸೋಣ. ಅದು ಸಾಕಾಗಿಲ್ಲ ಅಂದ್ರೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ತಗೊಳ್ಳೋಣ. ನೀವ್ ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ಹೌದಮ್ಮ, ನಾಳೆನೆ ಕಮಿಷನರ್ ಅವ್ರ ಹತ್ರ ಮಾತಾಡ್ತೀನಿ. ಅಗತ್ಯ ಬಿದ್ರೆ ಇಬ್ರು ಗನ್ ಮ್ಯಾನ್ ಕೂಡ ಸೆಕ್ಯೂರಿಟಿಗೆ ಇಟ್ಕೋತೀನಿ. ಓಕೆನಾ? ಏನೋ ಕಂದ, ಒಂದ್ ಸ್ವಲ್ಪ ದಿನ ಕಳಿಯೋವರೆಗೂ ನೀನ್ ಮಾತ್ರ ಈ ಮನೆ ಹೊಸಲ್ ದಾಟಿ ಎಲ್ಲಿಗೂ ಹೋಗ್ಬೇಡ. ಮನೆ ಬಿಟ್ಟು ಆಚೆ ಹೋಗ್ಬಾರ್ದಾ? ಅಲ್ಲಿ ಎಷ್ಟ್ ದಿನ ಅಂತಾನಮ್ಮ? ಏನೋ ನನ್ಗದೆಲ್ಲ ಗೊತ್ತಿಲ್ಲ. ಆ ಕಿಶೋರ್ ನಿನ್ಗೇನು ಮಾಡಲ್ಲ ಅನ್ನೋ ನಂಬಿಕೆ ನನಗ್ ಬರೋವರೆಗೂ
ಅವನಿಂದ ನಿನಗೆ ಯಾವುದೇ ಥರ ತೊಂದರೆ ಆಗಲ್ಲ ಅಂತ ನನಗೆ ಗೊತ್ತಾಗೋವರೆಗೂ ನೀನ್ ಮಾತ್ರ ಈ ಮನೆಯಿಂದ ಎಲ್ಲೂ ಆಚೆ ಹೋಗ್ಬೇಡ ಅಷ್ಟೇ. ಅದು ಹೇಗೆ ಸಾಧ್ಯ ಸುಹಾಸಿನಿ ಅವ್ರೆ? ಬಿಸ್ನೆಸ್ ಎಲ್ಲ ಉತ್ತಮ ನೋಡ್ಕೊಂತ ಇದ್ದಾನೆ. ಹಾಗಿರುವಾಗ ಅವನು ಮನೇಲೇ ಇದ್ರೆ ಬಿಸ್ನೆಸ್ಗೆಲ್ಲ ತೊಂದರೆ ಆಗೋದಿಲ್ವಾ? ಆ ಬಿಸ್ನೆಸ್ನೆಲ್ಲ ಮೈಥಿಲಿ ನೋಡ್ಕೋತಾಳ್ ಬಿಡಿ. ಮೈಥಿಲಿ ಕೂಡ ಅಪಾಯನೇ ಅಲ್ವಾ? ಯಾಕೆಂದ್ರೆ ಆ ಕಿಶೋರ್ನ ಅರೆಸ್ಟ್ ಮಾಡಿಸಿದ್ದು ಈ ಮೈಥಿಲಿನೇ. ಹಾಗಿರುವಾಗ ಅವನು ಹೇಗೆ ಉತ್ತಮ್ಗೆ ತೊಂದರೆ ಕೊಡ್ತಾನೋ ಮೈಥಿಲಿಗೂ ಕೂಡ ಅಷ್ಟೇ ಅನಾಹುತ ಮಾಡುವ ಸಾಧ್ಯತೆ ಇದೆ. ಹಾಗಿರ್ಬೇಕಾದ್ರೆ ಮೈಥಿಲಿ ಕೂಡ ಹೊರಗಡೆ ಹೋಗೋದು ಒಳ್ಳೇದಲ್ಲ ಅಲ್ವಾ? ಅದೆಲ್ಲ ನನಗ್ ಗೊತ್ತಿಲ್ಲ. ನನ್ ಮಗ ಮಾತ್ರ ಈ ಮನೆಯಿಂದ ಎಲ್ಲೂ ಆಚೆ ಹೋಗೋ ಹಾಗಿಲ್ಲ ಅಷ್ಟೇ. ಕಂದ ಉತ್ತಮ್, ನೀನ್ ನನ್ ಮಾತ್ ಕೇಳ್ದೆ ನನ್ ಮಾತ್ ಮೀರಿ ಮನೆಯಿಂದ ಆಚೆ ಹೋಗೋದಕ್ ನೋಡಿದ್ಯೋ, ನಿನಗೆ ನಾನ್ ಸತ್ತ ಆಣೆ ಅಷ್ಟೇ. ಅಮ್ಮ, ಏನಮ್ಮ ಇದು? ಅಷ್ಟೇ ಅಲ್ಲ ಮೈಥಿಲಿ, ಉತ್ತಮ್ ಹೊಸಲ್ ದಾಟಿ ಆಚೆ ಹೋಗ್ತಾ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೆ. ಆಯ್ತು ಅತ್ತೆ. ಪ್ರತಿ ಕ್ಷಣ ಇವನನ್ನ ಕಣ್ಣಿನ ರೆಪ್ಪೆ ಹಾಗೆ ನಾವು ಕಾಪಾಡ್ಕೊಳ್ಬೇಕು. ಇವನ್ ಚಿಕ್ಕ ಮಗು ಆಗಿದ್ದಾಗ ಕೂಡ ನಾವೆಲ್ಲ ನಿನ್ನ ಎಷ್ಟು ಜಾಗ್ರತೆಯಾಗಿ ನೋಡ್ಕೊಂಡಿದ್ವೋ ಇವಾಗ್ಲೂ ಕೂಡ ಅಷ್ಟೇ ಜಾಗ್ರತೆಯಾಗಿ ನೋಡ್ಕೋತೀವಿ ಕಂದ. ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನೀವಿಷ್ಟೆಲ್ಲ ಹೇಳಿದ್ಮೇಲೆ ಅವ್ರನ್ನ ಹೊರಗೆ ಹೋಗೋದಕ್ಕೆ ನಾನು ಹೇಗ್ ಬಿಡ್ತೀನಿ? ಅಕಸ್ಮಾತ್ ಕೂಡ ಬಿಡೋದಿಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಕೇಳಿಸ್ಕೊಂಡ್ಯಾ ಸುಹಾಸಿನಿ? ಮೈಥಿಲಿ ಕೂಡ ಉತ್ತಮ್ನ ಮನೆ ಬಿಟ್ಟು ಆಚೆ ಹೋಗಕ್ಕೆ ಬಿಡಲ್ಲ ಅಂತ ಮಾತ್ ಕೊಟ್ಟಿದ್ದಾಳೆ. ನೀನೇನು ಗಾಬರಿ ಆಗ್ಬೇಡ, ನಡಿ ಧೈರ್ಯವಾಗಿ ಹೋಗಿ ಮಲ್ಕೊಳ್ಳೋಣ. ಹುಷಾರು ಕಂದ, ಅಪ್ಪಿ ತಪ್ಪಿನೂ ಆಚೆ ಹೋಗ್ಬೇಡ, ಸರಿನಾ? ಆಯ್ತಮ್ಮ, ನೀನ್ ಅಳ್ಬೇಡ. ನೀನ್ ಎಷ್ಟು ಹೇಳಿದ್ಮೇಲೆ ನಾನು ಯಾಕೆ ಹೋಗ್ಲಿ? ನೀನೇ ಮನೆಯಿಂದ ಆಚೆ ಹೋಗ್ಬೇಕಂದ ಅಂತ ಹೇಳೋವರೆಗೂ ನಾನು ಮನೇಲೇ ಇರ್ತೀನಿ, ಸರಿನಾ? ನೀನೇನು ಟೆನ್ಷನ್ ಮಾಡ್ಕೋಬೇಡಮ್ಮ. ಹುಷಾರು ಕಂದ. ಹ್ಮ್ ಬಾಯ್ಲಿ. ಅಮ್ಮ, ನೀನು ಹೋಗಮ್ಮ, ಹೋಗಿ ಮಲ್ಕೋ. ಹುಷಾರು, ಹೊರಗಡೆ ಹೋಗ್ಬೇಡ. ನಾನು ಹೋಗಲ್ಲಮ್ಮ, ಹೋಗು, ನೀನು ಆರಾಮಾಗಿ ಮಲ್ಕೋ, ಹೋಗು. ಹೋಗ್ಬೇಡ ಪ್ಲೀಸ್. ನೀನು ಮಲ್ಕೋ ಅಮ್ಮ. ಹೋಗಮ್ಮ ಪ್ಲೀಸ್ ಕಂದ, ಎಲ್ಲೂ ಆಚೆ ಹೋಗಕ್ ಹೋಗ್ಬೇಡ. ಹೋಗಲ್ಲ. ನಡಿ. ನೋಡಿದ್ಯಾ ಮೈಥಿಲಿ, ಅಮ್ಮ ಎಷ್ಟೊಂದು ಭಯ ಪಡ್ತಿದ್ದಾರೆ. ತನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂದ್ರೆ ತಾಯಿ ತಡ್ಕೋತಾಳೇನೋ, ಆದ್ರೆ ಮಕ್ಕಳ ಪ್ರಾಣಕ್ಕೆ ಅಪಾಯ ಅಂದ್ರೆ ಯಾವ ತಾಯಿನೂ ತಡ್ಕೊಳ್ಳಲ್ಲ ರೀ. ಅತ್ತೆ ಭಯ ಪಡೋದ್ರಲ್ಲೂ ಅರ್ಥ ಇದೆ. ಅದನ್ನ ನೀವ್ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಸರಿ, ನಾ ಹೋಗೋಣ ಬನ್ನಿ. ಈ ಮನೆಗೇನೋ ದೋಷ ಹಿಡ್ದಿದೆ ಅನ್ಸುತ್ತೆ. ಅದಕ್ಕೆ ಈ ಮನೆ ಇಷ್ಟು ಸಮಸ್ಯೆಗಳಿಂದ ತುಂಬೋಗಿದೆ. ಒಂದ್ಸಲ ಉತ್ತಮ ಹೆಸರಲ್ಲಿ ಸ್ವಾಮಿಗೆ ಪೂಜೆ ಮಾಡಿಸಿ ಅಭಿಷೇಕ ಮಾಡಿಸಿದ್ರೆ ದೋಷ ಕಡಿಮೆ ಆಗುತ್ತೆ ಅನ್ಸುತ್ತೆ. ನಾಳೆ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗ್ಬೇಕು. पैडपाल गोत्रोद्भवस्य रामेणामधेयस्य सह कुटुम्बानां क्षेमस्थैर्य धैर्य वीर्य विजय अभयायुरारोग्य ऐश्वर्याभिवृद्ध्यर्थम्. ಸ್ವಾಮಿ, ನನ್ನ ವಂಶದಲ್ಲಿ ಯಾರು ಮಾಡಿದ ಪಾಪವೋ ಗೊತ್ತಿಲ್ಲ, ಆದರೆ ಅದು ಶಾಪವಾಗಿ ಈಗ ನನ್ನ ಕುಟುಂಬ ಸದಸ್ಯರನ್ನ ಪೀಡಿಸ್ತಾ ಇದೆ. ಸಮಸ್ಯೆಗಳಿಂದ ನನ್ನ ಕುಟುಂಬ ಸದಸ್ಯರನ್ನ ಬಾಧಿಸುತ್ತಾ ಇದೆ. ನಾನಾಗ್ಲಿ ನನ್ನ ಕುಟುಂಬ ಸದಸ್ಯರಾಗ್ಲಿ ಗೊತ್ತೋ ಗೊತ್ತಿಲ್ದೇನೋ ತಪ್ಪು ಮಾಡಿದ್ರೆ ದಯೆ ತೋರಿಸಿ ನಮ್ಮ ಪಾಪವನ್ನ ಕ್ಷಮಿಸು. ನನ್ನ ಮೊಮ್ಮಗನಿಗೆ ಶತ್ರುಗಳಿಂದ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ, ಯಾವ ಹಾನಿಯೂ ಆಗದೆ ಇರುವ ಹಾಗೆ ಅವನಿಗೆ ನಿನ್ನ ಅಭಯಹಸ್ತವನ್ನು ನೀಡಿ ರಕ್ಷಿಸು ಸ್ವಾಮಿ.
ಶಿವರಾಜ್, ಆ ಮುದ್ಕ ಇಲ್ಲೇ ಇದ್ದಾನೆ. ಹೌದು ಬ್ರೋ, ಆ ಉತ್ತಮ್ನ ನಾವ್ ಅನ್ಕೊಂಡಿರೋಂಥ ಜಾಗ ಕರೆಸ್ಕೋಬೇಕು ಅಂದ್ರೆ ನಾವ್ ಇವನ್ನೇ ಹಿಡ್ಕೋಬೇಕು. ಅಲ್ಲ, ಅಷ್ಟಕ್ಕೂ ನಿನ್ ಪ್ಲಾನ್ ಏನು? ನಾವು ಮೊದಲು ಆ ರಾಮಯ್ಯನ್ ಫೋನ್ ಎತ್ತೋಣ, ಅದಾದ್ಮೇಲೆ ಪ್ಲಾನ್ ಏನು ಅಂತ ಹೇಳ್ತೀನಿ. ಲೋ ಶಂಕರ, ಏನ್ ಹೇಳ್ಮಮ್ಮ? ಹೋಗಿ ಆ ಮುದ್ಕನ ಹತ್ರ ಫೋನ್ ಎತ್ಕೊಂಡ್ ಬಾ. ನಾನು ಅವ್ನ್ ಫೋನ್ ಹೊಡಿಬೇಕು ಅಂತಂದ್ರೆ ನೀ ಮೊದ್ಲು ಅವನಿಗೆ ಫೋನ್ ಮಾಡ್ಬೇಕು. ನನ್ಗೆ ಅರ್ಥ ಆಯ್ತು ಕಣೋ, ನಾನು ಫೋನ್ ಮಾಡ್ತೀನಿ, ನೀನ್ ಹೋಗು. ಹೋಗು. ಆಯ್ತಿರು. ಯಾರ್ದು ಈ ನಂಬರು? ಕಳ್ಳ 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 ಹಿಡೀರಿ ಅವನ್ನ, ಕಳ್ಳ. ಯಾವನೋ ಕಳ್ಳ ಬಂದು ನನ್ನ ಕೈಯಲ್ಲಿದ್ದ ಫೋನ್ ಕಿತ್ಕೊಂಡು ಹೋದ ಗುರುಗಳೇ. ಅಯ್ಯೋ ಶ್ರೀರಾಮಚಂದ್ರ, ನಿಮ್ಗೆ ನಾ ಫೋನ್ ಸಿಕ್ದಂಗೆ ಈಗಲೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ಇಲ್ಲಾಂದ್ರೆ ನಿಮ್ ಫೋನ್ ನಂಬರಿಂದ ಏನೆಲ್ಲ ಮಿಸ್ಯೂಸ್ ಮಾಡ್ಕೊತಾರೋ. ಒಂದ್ ವೇಳೆ ಆ ಕೆಲಸ ಮಾಡಿದ್ರೆ ಆ ತಪ್ಪೆಲ್ಲ ನಿಮ್ಮೇಲೆ ಬಂದ್ಬಿಡುತ್ತೆ. ಹಾ, ಅದು ಕೂಡ ನಿಜಾನೇ. ನಾನು ಈಗಲೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಶ್ರೀರಾಮಚಂದ್ರ, ಬಾ ನೋಡ್ದೆ ಹೆಂಗೆ ತಾಕೊಂಡ್ ಬಂದಿದ್ದೀನಿ. ನೀನ್ ಸೂಪರ್ ಕಣೋ. ಓಕೆ, ನಿನ್ ಪ್ಲಾನ್ ಪ್ರಕಾರ ಆ ರಾಮಾಯಣ್ ಫೋನ್ ನಿನ್ ಹತ್ರ ಬಂತು. ಅಲ್ಲ, ಈಗ ಈ ಫೋನ್ನ ಇಟ್ಕೊಂಡು ಏನ್ ಮಾಡ್ತೀಯಾ? ಸಿಂಪಲ್ ಬ್ರೋ, ರಾಮಯ್ಯನ್ ಫೋನ್ ನಮ್ಮ ಹತ್ರ ಈಗಿರೋದ್ರಿಂದ ಆ ಉತ್ತಮ್ಗೆ ಫೋನ್ ಮಾಡಿ ನಿಮ್ ತಾತನ್ನ ನಾನು ಕಿಡ್ನಾಪ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೆ ಆ ಉತ್ತಮ್ ಭಯ ಪಟ್ಕೊಂಡು ನಾವು ಹೇಳಿದ ಜಾಗಕ್ಕೆ ಬರ್ತಾನೆ. ಆಮೇಲೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನ್ ನೋಡ್ಕೋತೀನಿ. ನನ್ನನ್ನ ಜೈಲಿಗೆ ಕಳ್ಸಿರೋ ಮೈಥಿಲಿ ಜೀವನ ಪೂರ್ತಿ ನರಳಿ ಸಾಯ್ಬೇಕು ಅಂದ್ರೆ, ಅವಳಿಗೆ ನರ್ಕ ತೋರಿಸ್ಬೇಕು ಅಂದ್ರೆ ಆ ಉತ್ತಮ ಸಾಯ್ಲೇಬೇಕು. ಅವನ್ ಸಾವನ್ನ ನಾನು ಕಣ್ಣಾರೆ ನೋಡ್ಬೇಕು. ಬನ್ನಿ ಹೋಗೋಣ. ಏಯ್, ಯಾರ್ ನೀನು? ಹೇಳ್ದೆ ಕೇಳ್ದೆ ಒಳಗೆ ಯಾಕೆ ಬಂದೆ? ನಾನು ಪ್ಲಂಬರ್ ಮೇಡಮ್. ಬಾತ್ರೂಮಲ್ಲೇ ಟ್ಯಾಪ್ ಕೆಟ್ಟಿದ್ದಕ್ಕೆ ನನ್ನ ಕರೆದ್ರು ಮೇಡಮ್. ಹೌದಾ? ಅದ್ ಸರಿ, ಮಾಸ್ಕ್ ಯಾಕೆ ಹಾಕಿದ್ಯಾ? ಸ್ವಲ್ಪ ಹುಷಾರಿರಲಿಲ್ಲ ಮೇಡಮ್. ಸರಿ, ಒಳಗಡೆ ಹೋಗಿ ಕೆಲಸ ನೋಡ್ಕೋ. ಆಯ್ತು ಮೇಡಮ್. ಅಲ್ಲ, ಏನ್ ಮೈತಿಲಿ ಇದು? ಯಾರು ನೋಡಿದ್ರು ಭಯ ಪಡ್ತಿದ್ಯಲ್ಲ? ನಾನೇನ್ ಚಿಕ್ಕ ಮಗುನ? ನನ್ನ ನಾನು ಕಾಪಾಡ್ಕೊಳಕ್ಕಾಗಲ್ವಾ? ಹಾಗಲ್ಲ ಉತ್ತಮ್ ಅವ್ರೆ, ಅತ್ತೆ ಪದೇ ಪದೇ ಹೇಳಿದ್ದಾರೆ ನಿಮ್ಮನ್ನ ಹುಷಾರಾಗಿ ನೋಡ್ಕೊಳ್ಳೋದಿಕ್ಕೆ. ನಮ್ ಹುಷಾರಾಗಿ ನಾವಿದ್ರೆ ಅದ್ರಲ್ಲಿ ತಪ್ಪೇನಿದೆ? ಹೌದು ಕಂದ, ಯಾರ್ಯಾರನ್ನೋ ನಾವು ಕಣ್ಮುಚ್ಕೊಂಡ್ ನಂಬಿ ಆಮೇಲೆ ನೋವು ಪಡೋದ್ಕಿಂತ ಎಲ್ಲಾರನ್ನೂ ಅನುಮಾನದಿಂದ ನೋಡೋದೇ ಒಳ್ಳೇದು. ನಮ್ ಸೇಫ್ಟಿ ನಮಗ್ ಮುಖ್ಯ ಆಗ್ಬೇಕಲ್ವಾ? ಅದ್ ಹಾಗಲ್ಲಮ್ಮ. ಹಲೋ ಸರ್, ಇವತ್ತು ಆಫೀಸ್ಗೆ ಬರ್ತಾ ಇದ್ದೀರಾ? ಅವರು ಬರ್ತಾರೆ ಅಂತ ಹೇಳಿದ್ರು. ಎಷ್ಟೊತ್ತಿಗೆ ಬರ್ಬೇಕು? ನೋಡಿ ಮ್ಯಾನೇಜರ್ ಅವರೇ, ಇವತ್ತಿಂದ 1 ವಾರದವರೆಗೂ ಉತ್ತಮ್ ಅವರು ಎಲ್ಲಿಗೂ ಬರ್ತಾ ಇಲ್ಲ. ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ನೀವೇ ನೋಡ್ಕೊಳ್ಳಿ. ಮೈಥಿಲಿ, ಏನ್ ಮಾಡ್ತಿದ್ಯಾ? ಸ್ವಲ್ಪ ಎಮರ್ಜೆನ್ಸಿ ಮೇಡಮ್. ಸರ್ ಪ್ಲೀಸ್, ಹೇಳ್ತಾ ಇದ್ದೀನಿ ಅಲ್ವಾ, ಅಷ್ಟೇ ಅರ್ಜೆಂಟ್ ಇದ್ರೆ ನಾನ್ ಬರ್ತೀನಿ, ಅವ್ರು ಬರಲ್ಲ. ಮತ್ತೆ ಇದೇ ವಿಷಯದ ಸಲುವಾಗಿ ಮತ್ತೆ ಫೋನ್ ಮಾಡ್ಬೇಡಿ. ಏನ್ ಮೈಥಿಲಿ, ಚಾರ್ಟರ್ಡ್ ಅಕೌಂಟೆಂಟ್ ಬರ್ತೀನಿ ಅಂತ ಹೇಳ್ತಿದಾರಲ್ಲ, ಅವ್ನು ಮೀಟ್ ಮಾಡಿ ಬಂದ್ಬಿಡ್ತೀನಿ. ಬೇಡ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ರೀ. ಅಷ್ಟೊಂದು ಇಂಪಾರ್ಟೆಂಟ್ ಇದ್ರೆ ಅವರೇ ಹುಡ್ಕೊಂಡ್ ಬರ್ತಾರೆ. ನೋಡ್ದ್ಯಾ ಸುಹಾಸಿನಿ, ಉತ್ತಮ್ ವಿಷಯದಲ್ಲಿ ಮೈಥಿಲಿ ಎಷ್ಟು ಜಾಗೃತಿಯಾಗಿದ್ದಾಳೆ ಅಂತ? ಇದ್ ಒಂದಿನ ಇರೋದ್ ಮಾತ್ರ ಅಲ್ಲ ಅತ್ತೆ, ಹೆಚ್ಚು ಕಡಿಮೆ 1 ವಾರನಾದ್ರೂ ನಾವ್ ಸ್ಟ್ರಿಕ್ಟ್ ಆಗಿರ್ಬೇಕು. ಅತ್ತೆ, ನಿಮಗ್ ಮಾತು ಕೊಟ್ಟಿದ್ದೀನಿ ಅಲ್ವಾ, ನೀವ್ ಹೇಳಿದ ಹಾಗೆ ಅವ್ರನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೋತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಶಂಕರ್ ನನಗೇನಕ್ ಫೋನ್ ಮಾಡ್ತಿದ್ದಾನೆ? ಹಲೋ ಶಂಕರ್. ತ್ರಿಷಾ, ನಂಗೊಂದು ಚಿಕ್ಕ ಇನ್ಫಾರ್ಮೇಶನ್ ಬೇಕು. ಏನದು? ಮನೇಲಿ ಉತ್ತಮ್ ಇದಾನಾ? ಇದಾನೆ. ಯಾಕೆ ಕೇಳ್ತಿದ್ಯಾ? ಏನಿಲ್ಲ, ಉತ್ತಮ್ ಹೊರಗೆ ಯಾವಾಗ ಬರ್ತಾನೆ? ಉತ್ತಮ್ ಹತ್ರ ನಿನ್ಗೇನೋ ಕೆಲ್ಸ? ಅಷ್ಟಕ್ಕೂ ಉತ್ತಮ್ ಬಗ್ಗೆ ಯಾಕೆ ಕೇಳ್ತಿದ್ಯಾ? ಅಣ್ಣ, ನಿನ್ಗೆ ಉತ್ತಮ್ ಜೊತೆ ಏನ್ ಕೆಲ್ಸ ಅಂತ ಕೇಳ್ತಿಯಾಳೆ, ಏನ್ ಹೇಳಿ? ಟಾಪಿಕ್ ಡೈವರ್ಟ್ ಮಾಡು. ಫೋನ್ ಮಾಡಿದ್ದು ಉತ್ತಮ್ ಬಗ್ಗೆ ಕೇಳಕ್ಕಲ್ಲ, ಮೈಥಿಲಿ ಬಗ್ಗೆ ಅಂತ ಹೇಳು. ಆಗ ಅವಳು ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಾಳೆ. ಗೊತ್ತಾಯ್ತು. ಹಲೋ ತ್ರಿಷಾ,
ನಾನ್ ಕೇಳಿದ್ದು ಉತ್ತಮ್ ಬಗ್ಗೆ ಇರ್ಬೋದು, ಆದ್ರೆ ತಿಳ್ಕೋಬೇಕಾಗಿದ್ದು ಮೈಥಿಲಿ ಬಗ್ಗೆ. ಮೈಥಿಲಿ ಬಗ್ಗೆನಾ? ಏನಕ್ಕೆ? ಉತ್ತಮ್ ಹೊರಗ್ ಬಂದ್ರೆ ಮೈಥಿಲಿ ಕೂಡ ಹೊರಗ್ ಬರ್ತಾಳಲ್ಲ, ಅವಾಗ ನಮ್ ಕಿಶೋರ್ ಅಣ್ಣ ಅವ್ರನ್ನ ಉಡಾಯಿಸಕ್ ಪ್ಲಾನ್ ಮಾಡಿದಾರೆ. ಹೌದಾ? ಮೈಥಿಲಿನ ಸಾಯಿಸ್ಬಿಡ್ತೀರಾ? ಹಾ, ನಮ್ಮ ಅಣ್ಣನ ಜೈಲಿಗೆ ಕಳ್ಸಿದ್ರೆ ಸುಮ್ನೆ ಇರ್ತಾರೆ ಅನ್ಕೊಂಡಿದ್ಯಾ? ರಿವೆಂಜ್ ತಗೋತಾರೆ. ಹಾಗಾ? ಆದ್ರೆ ಉತ್ತಮ್ ಈಗ್ಲೇ ಹೊರಗಡೆ ಬರಲ್ಲ ಶಂಕರ್. ಯಾಕೆ? ಅವ್ರ ಅಮ್ಮಂಗೆ ಏನೋ ಕೆಟ್ಟ ಕನ್ಸ್ ಬಿದ್ದಿದ್ಯಂತೆ. ನೀನ್ ನನ್ ಮಾತ್ ಕೇಳ್ದೆ, ನನ್ ಮಾತನ್ ಮೀರಿ ಮನೆ ಬಿಟ್ಟು ಆಚೆ ಹೋಗಕ್ ನೋಡಿದ್ರೆ ನಿನ್ಗೆ ನಾನ್ ಸತ್ತಾಣೆ. ಅದಕ್ಕೆ ಅವ್ನ್ ಸದ್ಯಕ್ಕೆ ಹೊರಗಡೆ ಬರಲ್ಲ. ಹೌದಾ? ಆ ಅಣ್ಣ, ಉತ್ತಮ್ ಅವ್ರ ಅಮ್ಮ ಅವನಿಗೆ 1 ವಾರ ಹೊರ ಹೋಗ್ಬೇಡ ಅಂತ ಹೇಳಿದಾರಂತೆ. ಅದಕ್ಕೆ ಆ ಉತ್ತಮ್ ಮನೇಲೇ ಇದ್ದಾನಂತೆ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡಿ. ಆಯ್ತಣ್ಣ. ಏ ತ್ರಿಷಾ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಮತ್ತೇನು? ಏನೋ ಒಂದ್ ಮಾಡಿ ಆಗ ಮೈಥಿಲಿ ಶುಭಪ್ರಭನ್ ಕರ್ಕೊಂಡು ಹೊರಗೆ ಬರ್ತಾಳೆ. ಅವಾಗ ಅಣ್ಣ ಮೈಥಿಲಿನ ಅಟ್ಯಾಕ್ ಮಾಡ್ತಾನೆ. ಐಡಿಯಾ ಸೂಪರ್ ಆಗಿದೆ ಶಂಕರ್. ಆ ಮೈಥಿಲಿ ಪೀಡೆ ತೊಲಗೋಗುತ್ತೆ ಅಂದ್ರೆ ನಾನು ಎಷ್ಟು ದೊಡ್ಡ ಹೆಲ್ಪ್ ಬೇಕಾದ್ರೂ ಮಾಡ್ತೀನಿ. ಥ್ಯಾಂಕ್ ಯು ತ್ರಿಷಾ, ಥ್ಯಾಂಕ್ ಯು. ಮೈಥಿಲಿ ತೋರಿಸ್ತೀನಿ. ಅಣ್ಣ, ಈಗ ಈ ತ್ರಿಷಾ ನಾವ್ ಹೇಳ್ದಂಗ್ ಕೆಲ್ಸ ಮಾಡ್ತಾಳೆ. ಅಂದ್ರೆ ಆ ಉತ್ತಮ್ ಹೊರಗಡೆ ಬರ್ತಾನೆ. ಅದೇನಣ್ಣ, ಮೈಥಿಲಿ ತಾನೆ ಹೊರಗೆ ಬರೋದು, ಉತ್ತಮ್ ಹೇಗ್ ಬರ್ತಾನೆ? ಈ ಕಿಶೋರ್ ಮಾಡೋ ಟ್ವಿಸ್ಟ್ ಏನು ಅಂತ ಸ್ಕ್ರೀನ್ ಮೇಲೆ ನೋಡೋರಂತೆ. ಅಯ್ಯಯ್ಯೋ ಅಮ್ಮ, ಶುಭಪ್ರಭಾ, ಏನಾಯ್ತಮ್ಮ? ಶುಭಪ್ರಭಾ, ಏನಾಯ್ತಮ್ಮ? ಶುಭಪ್ರಭಾ, ಅಮ್ಮ ಏನಾಯ್ತಮ್ಮ? ಏನಾದ್ರೂ ಏಟಾಯ್ತಮ್ಮ? ಕಾಲ್ ಜಾರ್ತಮ್ಮ, ಕಾಲ್ ಉಳುಕಿದೆ ಅನ್ಸುತ್ತೆ. ಅಯ್ಯೋ ಅಯ್ಯೋ, ಹಾಸ್ಪಿಟಲ್ ಹೋಗೋಣ ಬಾ. ಹಾಸ್ಪಿಟಲ್ಗೆ ಹೋಗೋಣ. ಬನ್ನಿ ಅಮ್ಮ. ನಿಧಾನ. ಹಾಸ್ಪಿಟ್ಲ್ ಯಾಕಪ್ಪ? ಆಯಿಂಟ್ಮೆಂಟ್ ಹಚ್ಕೊಡ್ರೆ ಸರಿ ಹೋಗುತ್ತೆ. ಹಾಗ್ಯಾಕಂತಿದ್ದೀರಾ ಆಂಟಿ? ಈ ತರ ಕಾಲ್ ಉಳುಕ್ದಾಗ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಲ್ವಾ? ಅಕಸ್ಮಾತ್ ಒಳಗಡೆ ಏನಾದ್ರೂ ಫ್ರಾಕ್ಚರ್ ಆಗಿದ್ರೆ ಗೊತ್ತಾಗತ್ತಲ್ವಾ? ನನ್ ಮಾತ್ ಕೇಳಿ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಎದ್ದೋಳಮ್ಮ, ಹಾಸ್ಪಿಟಲ್ಗೆ ಹೋಗೋಣ ಬಾ. ಹೌದಮ್ಮ, ಹಾಸ್ಪಿಟಲ್ಗೆ ಹೋದ್ರೆ ಡಾಕ್ಟರ್ ಎಕ್ಸ್ರೇ ತೆಗಿತಾರಲ್ವಾ? ಏನಾದ್ರೂ ಪ್ರಾಬ್ಲಮ್ ಇದ್ರೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಹೇಗ್ ಗೊತ್ತಾಗುತ್ತಮ್ಮ? ಹೌದಮ್ಮ ಮೈಥಿಲಿ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ನಡಿ. ಅಮ್ಮ ಎದ್ದೇಳಿ ಅಮ್ಮ. ಅಯ್ಯೋ ಬೇಡ ಅಂತ ಹೇಳ್ತಾ ಇದೀನಲ್ಲಮ್ಮ. ಒಂದ್ ಅರ್ಧ ಗಂಟೆ ನೋಡೋಣ, ನೋವು ಕಡಿಮೆ ಆಗ್ಲಿಲ್ಲ ಅಂದ್ರೆ ಹಾಸ್ಪಿಟ್ಲ್ಗೆ ಹೋದ್ರಾಯ್ತು. ಸರಿ, ಒಳಗಡೆ ಹೋಗೋಣ ಬನ್ನಿ. ಹಿಡ್ಕೊಳ್ಳಿ ಬನ್ನಿ. ಹುಷಾರಮ್ಮ, ಹುಷಾರಮ್ಮ, ನಿಧಾನ. ಛೇ, ಇಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡಿದ್ರೆ ಇನ್ನೂ ಹಾಫ್ ಅನ್ ಅವರ್ ವೇಟ್ ಮಾಡ್ತಾರಂತೆ. ನೋಡೋಣ, ಹಾಫ್ ಅನ್ ಅವರ್ ಆದ್ಮೇಲಾದ್ರೂ ಇವ್ರು ಹೊರಗಡೆ ಹೋಗದೆ ಇರ್ತಾರ ಅಂತ. ಆ ಕಿಶೋರ್ ಕೈಯಲ್ಲಿ ಇವಳು ಸಾಯ್ದೆ ಇರ್ತಾಳ. ಹಾ ತ್ರಿಷಾ. ಶಂಕರ್, ನಮ್ ಪ್ಲಾನ್ ಸಕ್ಸಸ್. ಶುಭಪ್ರಭಾ ಆಂಟಿ ಕಾಲನ್ನ ಉಳುಕ್ಸಿದೀನಿ. ಹೆಚ್ಚು ಕಡಿಮೆ ಒಂದ್ ಅರ್ಧ ಗಂಟೆಲಿ ಹಾಸ್ಪಿಟಲ್ಗೆ ಹೋಗ್ತಾರಂತೆ. ನಂಗೆ ಗೊತ್ತಿರೋ ಹಾಗೆ ಹಾಫ್ ಅನ್ ಅವರ್ ಅಲ್ಲಿ ಮೈಥಿಲಿ ಅವ್ರನ್ನ ಕರ್ಕೊಂಡು ಹೊರಗಡೆ ಬರ್ತಾಳೆ. ಹಾಸ್ಪಿಟಲ್ ಹತ್ರ ಅವಳನ್ನ ಸಾಯಿಸ್ಬಿಡಿ. ಥ್ಯಾಂಕ್ ಯು ತ್ರಿಷಾ, ಥ್ಯಾಂಕ್ ಯು. ಅಣ್ಣ, ಪ್ಲಾನ್ ಸಕ್ಸಸ್. ನಿಧಾನ ಅಮ್ಮ, ನಿಧಾನ. ಈ ಕಡೆ ಕೂತ್ಕೊಮ್ಮ. ಹುಷಾರು. ಕೂತ್ಕೊಳ್ಳಿ. ಮೈಥಿಲಿ, ನೀನ್ ಅಮ್ಮ ನೋಡ್ಕೋತಿರು, ನಾನು ಅನ್ಬಿಟ್ಟು ಸರಿ ರೀ. ಹುಷಾರು. ತಾತ ಫೋನ್ ಮಾಡ್ತಿದ್ದಾರೆ. ತಾತ ಎಲ್ಲಿದ್ದೀರಾ?
ನಿಮ್ ತಾತ ಕ್ಷೇಮವಾಗಿ ನನ್ನ ಹತ್ರನೇ ಇದ್ದಾರೆ.